ವಿರಾಜಪೇಟೆಯ ಪುರಸಭೆಯ 2025ನೇ ಸಾಲಿನ ಸಾಮಾನ್ಯ ಸಭೆಯನ್ನ ಪುರಸಭೆಯ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪನವರ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಪೂರ್ವಾಹ್ನದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಸಾಮಾನ್ಯ ಸಭೆ ನಡೆಯಿತು. ಸಾಮಾನ್ಯ ಸಭೆಯ ಮೊದಲಿಗೆ ವಿರಾಜಪೇಟೆಯ ನಗರ ಯೋಜನಾ ಪ್ರಾಧಿಕಾರದಿಂದ ವಾಣಿಜ್ಯ ಕಟ್ಟಡಗಳಿಗೆ ಪರವಾನಗಿ ನೀಡದಿರುವ ಬಗ್ಗೆ ಸದಸ್ಯರಾದ ಪೃಥ್ವಿನಾಥ್ ಸಿಕೆಯವರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಯನ್ನ ಪ್ರಶ್ನೆ ಮಾಡಿದರು. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಯ್ತಾ ಉಂಟು ಟೌನ್ ಪ್ಲಾನಿಂಗ್ ಹೋಗಿಲ್ಲ. ಅದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ಕುಶಾಲನಗರ, ಮಡಿಕೇರಿ, ಸೋಮವಾರಪೇಟೆಯಲ್ಲಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಯೋಜನೆ ಅಂತ ಹೇಳ್ಬಿಟ್ಟು ಈಗಾಗಲೇ ಆಗಿದೆ. ಆ ಯೋಜನೆಯನ್ನು ನಾವು ವಿರಾಜಪೇಟೆಗೆ ಪುರಸಭೆಗೆ ತಂದ್ರೆ ಈ ಸಮಸ್ಯೆ ಅಲ್ಲಿಗೆ ಮುಗಿತದೆ. ಯಾಕೆಂತ ಹೇಳಿದ್ರೆ ಅವ್ರ ಹತ್ರ ಫೈಲ್ ಹೋಗೋ ವಿಷಯನೇ ಬರೋದಿಲ್ಲ. ನಾವು ಯಾವಾಗ ಈ ಬೀಡು ಅಂತ ಹೇಳುವಾಗ ವಿರಾಜಪೇಟೆ ನಗರ ಅಭಿವೃದ್ಧಿ ಇಲಾಖೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರೆ ಮತ್ತೆ ಅವರ ಅವಶ್ಯಕತೆ ನಮ್ಗೆ ಇಲ್ಲ. ಯಾಕಂದ್ರೆ ನಮ್ಗಿಂತ ಸಣ್ಣ ಪಟ್ಟಣ ಪಂಚಾಯತಿ ಅದು ಸೋಮವಾರಪೇಟೆಯಲ್ಲಿ ಇದೆ ನಗರ ಅಭಿವೃದ್ಧಿ ಇದಕ್ಕೆ, ಅದಕ್ಕೊಂದು ಅಧಿಕಾರಿ ಕೂಡ ಇದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ನಮ್ಮ ಇದು ಪುರಸಭೆ ಆಗ್ಬಿಟ್ಟು ಕೂಡ ನಮಗೆ ಒಂದು ವಿಡಿಯೋ ಬಂದಿಲ್ಲ. ಅದನ್ನ ಫಸ್ಟ್ ನಾವು ಅದನ್ನ ಒಂದು ರೆಸಲ್ಯೂಷನ್ ಮಾಡಿ ಅದನ್ನ ಯಾವ ಹಂತದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಬಳಿಕ ಈ ವಿಚಾರವಾಗಿ ಸದಸ್ಯರಾದ ಮತಿನ್ ಎಸ್ಎಚ್ ಹಾಗೂ ಮೊಹಮ್ಮದ್ ರಾಫಿ ಅವರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಜನರಿಗೆ ಯಾವ ರೀತಿಯ ಉಪಯೋಗವಾಗುತ್ತಿಲ್ಲ, ಬದಲಿಗೆ ಇನ್ನೂ ತೊಂದರೆಗಳೇ ಹೆಚ್ಚು ಆಗುತ್ತಿವೆ. ಈ ಟೌನ್ ಪ್ಲಾನಿಂಗ್ ಅಥಾರಿಟಿಯೇ ನಮಗೆ ಬೇಡ. ನಿರುವಳಿ ಮಂಡನೆ ಮೂಲಕ ವಿರಾಜಪೇಟೆಗೆ ಕುಶಾಲನಗರ ಪುರಸಭೆ ನೀಡುವ ಹಾಗೆ ವಿಡಾ ಜಾರಿಗೆ ಬರಲಿ ಎಂದು ಆಗ್ರಹಿಸಿದರು. ನಮ್ಗೆ ಇದುವರೆಗೆ ನಮ್ಗೆ ಇನ್ಕಮ್ ಬರ್ತಾ ಇಲ್ಲ, ಬಿಲ್ಡಿಂಗ್ ಕಟ್ತಾ ಇಲ್ಲ, ನಮ್ಗೆ ಮುನ್ಸಿಪಾಲಿಟಿ ನಡೆಸಲಿಕ್ಕೆ ಇನ್ಕಮ್ ಬರ್ತಾ ಇಲ್ಲ, ಇವರಿಂದ ನಮ್ಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಪರ್ಮಿಷನ್ ಕೊಟ್ಟಿದ್ದೀರಾ? ಅಲ್ಲಿ ಬದಲಾವಣೆ ಆದಂತ ಒಂದು ಅಧಿಕಾರಿಯಿಂದ ನಮ್ಮ ವಿರಾಜಪೇಟೆ ನಿವಾಸಿಗಳಿಗೆ ಬಹಳ ಕಿರುಕುಳ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಮಾನ್ಯ ಶಾಸಕರಿಗೆ ಗಮನ ಸಲ್ಲಿಸಿದ್ದೇವೆ, ಅವರ ಗಮನಕ್ಕೂ ತಂದಿದ್ದೇವೆ. ಅವರು ಲಾಸ್ಟ್ ಟೈಮ್ ಅವ್ರನ್ನ ಕರೆಸಿ ಟೌನ್ ಹಾಲಲ್ಲೇ ಅವರಿಗೆ ಬೇಕಾದಂತ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ತಾಂತ್ರಿಕವಾಗಿ ಆಗುತ್ತಿರುವ ತೊಂದರೆಗಳ ಬಗೆಗೆ ಟೌನ್ ಪ್ಲಾನಿಂಗ್ ಅಥಾರಿಟಿಯ ಮಹಿಳಾ ಅಧಿಕಾರಿ ಸಭೆಗೆ ಸ್ಪಷ್ಟನೆ ನೀಡಿದರು. ಅವರ ಸ್ಪಷ್ಟನೆಯನ್ನ ಸದಸ್ಯರು ಇದು ಸರಿಯಾದ ಕಾರಣವಲ್ಲ ಎಂದು ಒಪ್ಪಲಿಲ್ಲ. ಬಳಿಕ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ, ಈಗಾಗಲೇ ವಿರಾಜಪೇಟೆಗೆ ವಿಡಾ ಬರಬೇಕು ಎಂದು ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ. ವಿಡಾ ಬರುವವರೆಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ನಾಗರಿಕರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಶಾಸಕರ ಗಮನಕ್ಕೆ ತರುತ್ತೇವೆ ಎಂದರು. ರೆಸಿಡೆನ್ಷಿಯಲ್ ಇದೆ, ಕಮರ್ಷಿಯಲ್ ಬಿಲ್ಡಿಂಗ್ ಕೊಡೋದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ರಿಜೆಕ್ಟ್ ಮಾಡಿರೋದು. ಫಸ್ಟ್ ಟೈಮ್ ಬಂದಾಗ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಸರ್ ಟೇಬಲ್ ಕಳಿಸ್ಕೊಟ್ಟೆ. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಸರ್ರೇ ನೋಡೋದು, ಸರ್ ಟೇಬಲ್ ಕಳಿಸ್ಕೊಟ್ಟಾಗ ಅವ್ರು ಲ್ಯಾಂಡ್ ಯೂಸ್ ರೆಸಿಡೆನ್ಷಿಯಲ್ ಇರೋದ್ರಿಂದ ಕಮರ್ಷಿಯಲ್ ಬಿಲ್ಡಿಂಗ್ ಈಗ ನಮ್ಮ ಇಡೀ ಸ್ವಲ್ಪ ಮಾಹಿತಿ ಇರೋದ್ರಿಂದ ನಾನು ಮಾಡಿದೆ. ನಿಮ್ಮ ಪೋಸ್ಟ್ ಏನು? ಅವ್ರು ನೀವು ಪುನಃ ನಿಮ್ಗೆ ಏನಾದ್ರು ಹೇಳಿದ್ರೆ ಪಾಪ ನಿಮ್ಗೇನು ಹೇಳಿ ಪ್ರಯೋಜನ ಇಲ್ಲ, ನೀವು ಅಪ್ರೂವ್ ಮಾಡಿ ಕಳಿಸ್ತೀರಾ, ಅವ್ರು ಸರ್ ನಿಮ್ಗೆ ರಿಜೆಕ್ಟ್ ಮಾಡಿದ್ದೀರ ಅಂತ ಹೇಳ್ತಾರೆ. ನಾವು ಅವ್ರ ಹತ್ರ ಮಾತಾಡ್ಬೇಕಿತ್ತು, ಅವ್ರು ಬರ್ಬೇಕಿತ್ತು. ಅಧ್ಯಕ್ಷರೇ ಫಸ್ಟ್ ಗಮನ ನೀವು ಹರಿಸಬೇಕು. ಫೈಲ್ ಅಲ್ಲಿಂದ ಬೆಂಗಳೂರಿಂದ ರಿಟರ್ನ್ ಬಂದಿದೆ. ಅದಕ್ಕೆ ಪೂರಕವಾದಂತ ದಾಖಲಾತಿಗಳು ಏನಂತ ಹೇಳಿದ್ರೆ, ಕೆಲವು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಕೆಲವು ಸರ್ವೆ ನಂಬರ್ಗಳ ಕ್ಲಾರಿಫಿಕೇಶನ್ ಅವ್ರು ಕೇಳಿದ್ರು. ಅದ್ರ ಬಗ್ಗೆ ಕೂಡ ಈಗ ನಾವು ಕಳಿಸಿ ಡಿಸಿ ಅವರಿಗೆ ಕಳಿಸಿಕೊಟ್ಟಾಗಿದೆ, ಆ ಇಲಾಖೆಗೆ ಕಳಿಸಿಕೊಟ್ಟಿಯಾಗಿದೆ. ಸೊ ಇನ್ನೂ ಇರೋ ಕೆಲಸ ಆ ಇಲಾಖೆಯಿಂದ ಅವರು ಸರ್ಕಾರಕ್ಕೆ ಕಳಿಸ್ಕೊಡೋದು, ಮತ್ತೆ ಆ ಡಿಪಾರ್ಟ್ಮೆಂಟ್ ಸರ್ಕಾರ ಮಟ್ಟಿಗೆ ಏನಾಗಬೇಕು ಆ ಕೆಲಸ ನಡೀತಾ ಇದೆ. ಸದಸ್ಯರ ಗಮನ. ಬಳಿಕ ಮಗ್ಗುಲ, ನೆಹರು ನಗರ, ಅರಸು ನಗರ ವಾರ್ಡ್ಗಳಲ್ಲಿ ಸುಮಾರು 95 ಮನೆಗಳಿಗೆ ನೋಟಿಸ್ ಜಾರಿ ಮಾಡಿದ್ದು, ಮಗ್ಗುಲ ಗ್ರಾಮದ ಸರ್ವೆ ನಂಬರ್ 301/24ರಲ್ಲಿ ಒಟ್ಟು 14 ಎಕರೆ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದಾಗಿದೆ ಎಂದು ಕೆಲವು ದಾಖಲಾತಿಗಳನ್ನು ಅರಣ್ಯ ಇಲಾಖೆಯವರು ಜನರಿಂದ ಕೇಳಿದ್ದಾರೆ. ಇಷ್ಟೊಂದು ಜನರಿಗೆ ಏಕಾಏಕಿ ಅರಣ್ಯ ಇಲಾಖೆ ನೋಟಿಸ್ ನೀಡಿರುವುದು ಅಲ್ಲದೆ ಸಂಬಂಧಪಟ್ಟ ಪುರಸಭೆಯ ಗಮನಕ್ಕೆ ಈ ವಿಚಾರವನ್ನು ಸೌಜನ್ಯಕ್ಕಾದರೂ ತಾರದೇ ಇರುವುದು ಬೇಸರ ತಂದಿದೆ ಎಂದು ಸದಸ್ಯರಾದ ಮೊಹಮ್ಮದ್ ರಾಫಿ ತಿಳಿಸಿದರು. ಅರಣ್ಯ ಅಂತ ಅರಣ್ಯ ಇಲಾಖೆ ಹೇಳಿರುವ ಜಾಗದಲ್ಲಿ ಸುಮಾರು 50 ವರ್ಷಕ್ಕಿಂತ ಮುಂಚಿನಿಂದಲೂ ಜನರು ವಾಸ ಮಾಡುತ್ತಿದ್ದಾರೆ. ಅವರಿಗೆ ಪುರಸಭೆ ಬೇಕಾದ ಮೂಲ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ. ಈಗ ಅವರಿಗೆ ಇದು ಅರಣ್ಯ ಎಂಬ ನೆನಪಾಗಿದೆಯಾ ಎಂದು ಪ್ರಶ್ನೆ ಮಾಡಿದರು. ಈ ವಿಚಾರವಾಗಿ ವಿರಾಜಪೇಟೆ ಅರಣ್ಯ ಇಲಾಖೆ ಅಧಿಕಾರಿ ದೇವಯ್ಯ ಸಭೆಗೆ ವಿವರಿಸುವ ಯತ್ನ ಮಾಡಿದರು. ಆದರೆ ಸದಸ್ಯರು ಅರಣ್ಯ ಅಧಿಕಾರಿಗಳ ಮಾತಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ, 100 ಎಕರೆ ಕಾಫಿ ತೋಟ ಹೊಂದಿರುವ ತೋಟದ ಮಾಲೀಕರಿಗೆ ನೀವು ಒಂದು ನೋಟಿಸ್ ನೀಡುವ
ಇರುವುದಿಲ್ಲ. ಆದರೆ 1 ಸೆಂಟ್ 2 ಸೆಂಟ್ ಜಾಗ ಹೊಂದಿರುವ ಪಾಪದ ಜನರಿಗೆ ನೀವು ನೋಟಿಸ್ ನೀಡುತ್ತೀರಾ ಎಂದು ಸದಸ್ಯರಾದ ರಾಜೇಶ್ ಪದ್ಮನಾಭ ಪ್ರಶ್ನಿಸಿದರು. ನೆಹರು ನಗರ ವಾರ್ಡ್ ನಂಬರ್ 10. ಈ ವಾರ್ಡ್ ನಂಬರ್ 10ರಲ್ಲಿ ಮಗ್ಗುಲ ಗಡಿ ಇದೆ. ಈ ಮಗ್ಗುಲ ಗಡಿಯಲ್ಲಿ 85 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. 95 ಜನರಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಸಾರಾಂಶ ಏನು ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿರಾಜಪೇಟೆ ಹೋಬಳಿ ಮಗ್ಗುಲ ಗ್ರಾಮ ಕಟ್ಟಡ ಗ್ರಾಮವಾದ ಮಗ್ಗುಲ ಇದರ ಸರ್ವೆ ನಂಬರ್ 301/24 ಒಟ್ಟು ವಿಸ್ತೀರ್ಣ 18 ಎಕರೆ ಜಮೀನು ಸಂಬಂಧಿಸಿದಂತೆ ಕರ್ನಾಟಕ ಅರಣ್ಯ ಅಧಿನಿಯಮ 1900 ಕಾಲಂನಲ್ಲಿ ಅರಣ್ಯವೆಂದು ಘೋಷಿಸಿರುವ ಕುರಿತು ಈಗಾಗಲೇ ದಿನಾಂಕ 25/4 ಘೋಷಣೆಯನ್ನು ಹೊರಡಿಸಲಾಗಿದೆ. ತಮ್ಮ ಜಮೀನು ಸರ್ವೆ ನಂಬರ್ 301/24 P10 ಅರಣ್ಯ ನೋಟಿಫಿಕೇಶನ್ ಕಾಲಂ 4 ಲಕ್ಷ ವ್ಯಾಪ್ತಿಯಲ್ಲಿ ಇರುವುದು ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಕಂಡು ಬಂದಿದ್ದು ಸದರಿ ಜಮೀನು ದೃಢೀಕರಣ ದಾಖಲೆ ನೀಡುವ ಬಗ್ಗೆ ಅಂತ ಹೇಳಿ ಸ್ವಲ್ಪ ಡಾಕ್ಯುಮೆಂಟ್ ಅನ್ನು ಕೇಳಿದ್ದಾರೆ. ಅದರಲ್ಲಿ ದಾಖಲೆ ಹೆಸರು, ಪಹಣಿ, ದಾಖಲೆ ಪತ್ರ, ಮತ್ತೆ ಸಾಗುವಳಿ ಚೀಟಿ, ಗ್ರಾಮ ನಕ್ಷೆ, ರೆವಿನ್ಯೂ ನಕ್ಷೆ, ಈ ರೀತಿಯಾದಂತಹ ಹಿಸ್ಸಾ ಸಂಖ್ಯೆ ಎಲ್ಲ ಆಧಾರ್ ಕಾರ್ಡ್ ಅನ್ನು ಕೇಳಿದ್ದಾರೆ. ಈ ಏಕಾಏಕಿ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಒಂದು ನೋಟಿಸ್ ಸರ್ವ್ ಮಾಡುವಾಗ ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಪುರಸಭೆಗೆ ಒಂದು ಮಾಹಿತಿಯನ್ನು ಕೊಟ್ಟು ಅಲ್ಲಿ ಸದಸ್ಯರನ್ನ ಗೊಂದಲಕ್ಕೀಡು ಮಾಡಿದೆ. ಇದು ಒಂದೊಂದು ಸ್ಟೆಪ್ ಆಗಿ ಬರೋದು. ಸೊ ಇದನ್ನ ಸರ್ಕಾರದವರು ಮಾಡಿದ್ರು 91 ಅಲ್ಲಿ ಆಗಿದೆ. ಅದನ್ನೇನ್ ಮಾಡಿದ್ದಾರೆ, ರೇಣುಕಾಂಬ ಅಂತೇಳಿ ಮೊನ್ನೆ ಅವರು ಬಂದಿದ್ರು ಸ್ಪಾಟಿಗೆ. ಆ ಸ್ಪಾಟಿಗೆ ಬಂದು ಫೋಟೋ ಹೊಂದಿದ್ವಿ. ಅವಾಗ ನಾವು ವಿವರಣೆ ಕೊಟ್ಟಿದ್ದೀವಿ. ಸುಮಾರು ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಗೆ ಅದನ್ನ ನೀವು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ. ಟೋಟಲ್ ಅದು 65 ಎಕರೆ ಟೋಟಲ್. ಅದರಲ್ಲಿ 45 ಎಕರೆ ನೋಟಿಫೈ ಆಗಿದೆ ಏರಿಯಾಗೆ. ಆಗ ಅವರೇ ಸರ್ಕಾರದಿಂದ ತಹಸೀಲ್ದಾರಿಗೂ, ಪಂಚಾಯತಿಗೂ, ಫಾರೆಸ್ಟಿಗೂ ಎಲ್ಲರಿಗೂ ನೋಟಿಸ್ ಮಾಡಿದ್ದಾರೆ. ತಹಸೀಲ್ದಾರ್ ಬಗ್ಗೆ ತಾವು ಕೇಳ್ಬೋದು. ಎಲ್ಲರಿಗೂ ಮಾಡಿದ್ದಾರೆ ನೋಟಿಸ್ ಕೊಟ್ಟು, ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ. ನಾವು ಯಾಕೆಂದ್ರೆ ಇದರಲ್ಲಿ ಯಾರೆಲ್ಲ ಹಕ್ಕುಪತ್ರ ಸಿಕ್ಕಿದರೆ ಅವರಿಗೆ ಗಮನಕ್ಕೆ ಬರೋದಿದ್ರೆ ಆಟೋಮೆಟಿಕ್ ಸೆಕ್ಷನ್ 5 ಆಗ್ಬಿಡ್ತದೆ. ನಾವು ಸೆಕ್ಷನ್ 5 ಆಗ್ಬಿಟ್ರೆ ಮತ್ತೆ ಇವರಿಗೆ ಅಬ್ಜೆಕ್ಷನ್ ಮಾಡಕ್ ಆಗಿಲ್ಲ. ನೀವು ಹೇಳ್ತಾ ಇರೋದೇನು ಅಂತ ನಮ್ಗೆ ಅರ್ಥ ಆಯ್ತು. ನಾವು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ನಾವು ಆಕ್ಷನ್ ತೆಗಿತೀವಿ. ಆರ್ಡರ್ ಯಾರು ಕೊಟ್ಟರು? ತಹಶೀಲ್ದಾರ್ ಕೊಟ್ಟರೆ ಕೊಟ್ಟಿರೋದು. ಸರ್ಕಾರನೇ ನೇಮಿಸಿದ್ದಾರೆ ಮೈಸೂರಲ್ಲಿ. ಒಂದ್ ನಿಮಿಷ, ನೀವು ನಮ್ಮ ಶಾಸಕರ ಮಾನವರನ್ನು ತೆಗೆದಿದ್ದೀರಾ ನೀವು. ಒಂದ್ ನಿಮಿಷ ಕೇಳಿ, ನೀವು ಯಾವ ಲೆಕ್ಕಾಚಾರದಲ್ಲಿ ನೀವು ನೋಟಿಸ್ ಕೊಟ್ರೆ ನೀವು ಶಾಸಕರನ್ನ ತಂದಿದ್ದೀರಾ ನೀವು? ಇಲ್ಲ, ಇಲ್ಲಿ ಕೇಳಿ, ಸಾವಿರಾರು ಎಕರೆ, ಕೋಟಿ ಇಲ್ಲ, ಸಾವಿರಾರು ಎಕರೆ ಅಲ್ಲಿ ಹೊಸ ಮಾಡ್ಕೊಂಡಿದ್ದಾರೆ. ಅದನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಯ್ಯಪ್ಪ ಬೆಟ್ಟದಲ್ಲಿ ಒಂದು ಬರ ಕಟ್ಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೊಂದು ನಿಮ್ಗೆ ಉತ್ತರ ಇಲ್ಲ ನಿಮ್ದು. ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಬಳಿಕ ನಿರ್ಮಿತಿ ಕೇಂದ್ರದಿಂದ ವಿರಾಜಪೇಟೆಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತಂತೆ ಸಭೆಗೆ ಇರುವ ದೂರುಗಳ ಬಗ್ಗೆ ಮಾತನಾಡಲು ಅಭಿಯಂತರರು ಹಾಗೂ ಜೂನಿಯರ್ ಇಂಜಿನಿಯರ್ ಅವರುಗಳು ಹಾಜರಿದ್ದು ಅವರಿಂದ ನಿಮ್ಮ ಅಹವಾಲುಗಳನ್ನು ಪರಿಹರಿಸಿಕೊಳ್ಳುವಂತೆ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಸಭೆಗೆ ಸೂಚಿಸಿದರು. ಕಾಮಗಾರಿ ಮಾಡ್ತಾ ಇದ್ದಾರೆ ಸರ್ಕಾರದ್ದು. ಆ ಕಾಮಗಾರಿಯ ಅಭಿಯಂತರಿದ್ದಾರೆ ಹಾಗೂ ಅಭಿಷೇಕ್ ಅಂತ ಹೇಳ್ಬಿಟ್ಟು ಇವ್ರು ಕೂಡ ಅವ್ರದ್ದು ಜೂನಿಯರ್ ಇಂಜಿನಿಯರ್ ಇದ್ದಾರೆ. ಮತ್ತೆ ಹರ್ಬಾಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಳ್ಳೋರು ಇವ್ರು ಇದ್ದಾರೆ. ಸೊ ಇವ್ರು ಇಷ್ಟು ಕೆಲಸಗಳನ್ನ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಸೊ ಇವ್ರು ಸೆಕ್ಷನ್ ವೈಸ್ ಏನ್ ಮಾತಾಡ್ಬೇಕು, ನಮಗೆ ಸಾರ್ವಜನಿಕರಿಗೆ ಏನೇನು. ಬಳಿಕ ಸದಸ್ಯರಾದ ಅಗಸ್ಟಿನ್ ಬೆನ್ನಿಯವರು ಮಾತನಾಡುತ್ತಾ ವಾರ್ಡ್ ನಂಬರ್ 8ರಲ್ಲಿ ಚೆನ್ನಾಗಿದ್ದ ಗುಣಮಟ್ಟದ ರಸ್ತೆಯನ್ನು ಒಡೆದು ಹಾಕಿ ನೀರು ಪೈಪ್ಲೈನ್ ಮಾಡುವ ನೆಪದಲ್ಲಿ ರಸ್ತೆಯನ್ನು ಸರ್ವನಾಶ ಮಾಡಿದ್ದೀರಾ. ಜನರಿಗೆ ನಡೆಯಲಿಕ್ಕೆ ಸಮಸ್ಯೆ, ನೀವು ಒಡೆದ ತ್ಯಾಜ್ಯವನ್ನು ತೆರವುಗೊಳಿಸಿಲ್ಲ ಎಂದರು. ಬಳಿಕ ನಾಮನಿರ್ದೇಶನ ಸದಸ್ಯರಾದ ಶಾವುಲ್ ಹಮೀದ್ ಅವರು ಈ ವಿಚಾರವಾಗಿ ನಿರ್ಮಿತಿ ಕೇಂದ್ರದ ಅಡ್ಡಾದಿಡ್ಡಿ ಕಾಮಗಾರಿಗಳ ಬಗೆಗೆ ಅಸಮಾಧಾನ ಹೊರಹಾಕಿದರು. ವಿರೋಧ ಪಕ್ಷದ ಸದಸ್ಯೆ ಸುನೀತಾ ಜೂನಾರ್ ಅವರು ಪೈಪ್ಲೈನ್ ಮಾಡುವಾಗ ನಿರ್ಮಿತಿ ಕೇಂದ್ರ ಹಲವು ಕಡೆ ಮಾಡುತ್ತಿರುವ ಎಡವಟ್ಟುಗಳ ಬಗ್ಗೆ ಮತ್ತು ಫೋನ್ ಕರೆಗಳಿಗೆ ಉತ್ತರಿಸದಿರುವ ಬಗ್ಗೆ ಅಸಮಾಧಾನ ಹೊರಹಾಕಿದರು. ರಸ್ತೆ ಎಲ್ಲ ಹೊಡೆದಾಕಿ ಸರ್ವನಾಶ ಮಾಡಿ ಉತ್ತಮ ಗುಣಮಟ್ಟದಿಂದ ಮಾಡಿದ ರಸ್ತೆ, ಜನರಿಗೆ ನಡೆಯಲಿಕ್ಕೂ ಸಮಸ್ಯೆ. ಅಲ್ಲಿ ಸ್ಲಾಬ್ಗಳ ವ್ಯವಸ್ಥೆ ಇತ್ತು, ಅದೂ ಇಲ್ಲ. ಎಲ್ಲ ತೆರವುಗೊಳಿಸಿ ಡ್ರಿಲ್ಲಿಂಗ್ ಮಿಷನ್ ನೋಡುದು, ಅದು ನೀವು ತೆರವುಗೊಳಿಸಲಿಲ್ಲ. ಅಲ್ಲಿ ಒಂದು ಶಾಲೆನೂ ಇದೆ, ಶಾಲಾ ಮಕ್ಕಳಿಗೆ ಭಯಂಕರ ಪ್ರಾಬ್ಲಮ್ ಆಗ್ತಾ ಇದೆ. ಆದಷ್ಟು ಬೇಗ ತೆರವುಗೊಳಿಸಿ ಆ ರೋಡ್ ಮೇಂಟೈನ್ ಮಾಡಿ.
ಹೇಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಹೇಗೆ ಎಲ್ಲಿಂದ ಎಲ್ಲಿಂದ ಏನು ಅಂತ ಗೊತ್ತಿಲ್ಲ, ಒಂದು ಗೊತ್ತೇ ಇಲ್ಲ ಕೆಲಸ ಮಾಡೋದ್ರಲ್ಲಿ. ತೆಗೆದು ಬಾಚಿ ಹಾಕಿ ಎಲ್ಲ ಹೋಗ್ಬಿಡೋದು. ಎಲ್ಲೆಲ್ಲ ಗುಡ್ಡ ಹಾಕಿದೆ ಅಂತಂದ್ರೆ ಇಡೀ ಪ್ರದೇಶ ಹೋಗಿ ನೋಡಿ, ಬೈಕಲ್ಲಿ ಹೋಗೋರು ಗೊತ್ತಾಯ್ತದೆ, ಕಾರಲ್ಲಿ ಹೋಗೋರಿಲ್ಲ, ಎಲ್ಲ ತೆಗೆದು ಎಲ್ಲೆಲ್ಲ ಗುಡ್ಡ ಹಾಕಿದ್ದಾರೆ. ಕೆಲವೆಲ್ಲ ಮುಚ್ಚಲೇ ಇಲ್ಲ, ಗುಂಡಿ ಗುಂಡೇ ಬಿದ್ದಿದೆ. ಎಷ್ಟು ಜನ ಏನು ಸಾಯ್ತಾರೆ ಗೊತ್ತಾ? ಮಳೆ ಹೊಡೆದ ಮುಗೀತು. ಸರಿಯಾಗಿ ಒಂದು ಇದು ಮಾಡಿ ಸಮಾಜ ರೋಡಲ್ಲಿ ಲಾಸ್ಟ್ ಎಂಡ್ ಮದರ್ ಟೆರೇಸಾ ಅಂತ ಒಂದು ಲೇಔಟ್ ಇದೆ, ಅದು ಇದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಮಾಡಿ ಅದು ಲಾಸ್ಟ್ ಅಲ್ಲಿಗಂಟ ಪುರಸಭೆ ಆಗಿದೆ, ಆ ಸೇತುವೆ ಗಂಟ ಪುರಸಭೆ ಆಗಿದೆ. ಅಲ್ಲಿಗಂಟ ನೀವು ಲೈನ್ ಇರಬೇಕು. ನೀವು ಅರ್ಧದಿಂದ ಹಾಕೊಂಡು ಬಂದಿದ್ದೀರಾ, ಅಲ್ಲಿಗಂಟ ನೀವು ಸರ್ವೆ ಮಾಡಿದರೆ ಹಾಕಿ. ಪ್ಲಸ್ ನೀವು ಒಂದು ಏರಿಯಾ ಅಂತ ಹೇಳಿದ್ದು ಒಂದು ರೋಡಿಗೆ ನೀವು ಮಾಡ್ತೀವಿ, ಅಲ್ಲಿ ಪೈಪ್ ಲೈನ್ ಕಟ್ ಮೇಲೆ ಅದನ್ನು ಫುಲ್ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗಿ. ಅದನ್ನು ಕ್ಲಿಯರ್ ಮಾಡಿ ಹೋಗ್ತಿರೋ ಒಂದೊಂದು ವಾರ ಒಬ್ಬೊಬ್ಬರಿಗೆ ನೀರಿಲ್ಲದೆ ಪೈಪ್ ಕಟ್ ಆಗಿದೆ. ಪ್ಲಸ್ ನೀವು ಅವ್ರ ಮನೆ ಮುಂದುಗಡೆ ಹಿಂಗೆ ಇಷ್ಟು ದೊಡ್ಡ ಕಲ್ಲನ್ನು ತೆಗೆದು ಹಾಕಿಬಿಟ್ಟಿದ್ರೆ ಅದನ್ನು ಕ್ಲಿಯರ್ ಮಾಡಬೇಕು. ನೀವು ಕ್ಲಿಯರ್ ಮಾಡಿ ನಿಮಗೆ ಬೈಯಕ್ಕಿಲ್ಲ, ನಿಮ್ಮನ್ನು ಗೊತ್ತಿರಕ್ಕಿಲ್ಲ. ನಾವು ಆ ಏರಿಯಾದ ಮೆಂಬರ್ ಆಗುವಾಗ ನಮಗೆ ಬಾಯಿಗೆ ಬಂದರೆ ಬೈತಾರೆ, ನೀವು ಬಂದು. ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಪೈಪ್ಲೈನ್ ಮಾಡಲು ಮೀನುಪೇಟೆ ಬಳಿ ಗುಂಡಿ ತೆಗೆದು ಮುಚ್ಚದೇ ಇರುವ ಕಾರಣ ಪುರಸಭೆಯ ಸಿಬ್ಬಂದಿ ವೇಲು ಎನ್ನುವವರು ತಮ್ಮ 2 ಕಾಲುಗಳನ್ನು ಅಪಘಾತದಲ್ಲಿ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ. ನಿಮ್ಮ ಅವ್ಯವಸ್ಥಿತ ಕಾಮಗಾರಿಯಿಂದ ಅವರ ಬದುಕು ಹಾಳಾಗಿದೆ. ಒಮ್ಮೆಯಾದರೂ ಮಾನವೀಯತೆಯಿಂದ ವೇಲು ಅವರ ಯೋಗಕ್ಷೇಮ ವಿಚಾರಿಸಿ ಎಂದು ನಿರ್ಮಿತಿ ಕೇಂದ್ರದ ಅಭಿಯಂತರರಿಗೆ ಸಲಹೆ ನೀಡಿದರು. ಮೀನುಪೇಟೆಯಲ್ಲಿ ಎಡವಾಗ ರೈಟ್ ಸೈಡ್ ಅಲ್ಲಿ ಎಲ್ಲ ನೀವು ಪೈಪ್ ಲೈನ್ ತೆಗೆದ್ಬಿಟ್ಟು ಮಣ್ಣೆಲ್ಲ ನೀವು ಕ್ಲಿಯರ್ ಮಾಡದೆ ಗುಡ್ಡೆ ಹಾಗೆ ಇಟ್ಟಿದ್ರು. ಅವ್ರು ರೈಟ್ ಟರ್ನ್ ಆಗ್ಬೇಕಿತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, 2 ಕಾಲು ಮುರಿದೋಯ್ತು. ನಮಗೆ ಎಷ್ಟು ಕಷ್ಟ ಆಗ್ತಿದೆ. ಆಗ ನಾವು ನಿಮಗೆ ಹೇಳೋದು, ನೀವು ಸಾರ್ವಜನಿಕ ಸೇವೆಗೆ ಅಂತ ಬಂದಿರೋದು, ನಾವು ಸಾರ್ವಜನಿಕ ಸೇವೆಗೆ ಅಂತ ಬಂದಿರೋದು. ಬಟ್ ಆಗ್ತಾ ಇರುವಂತಹ ಏನೆಲ್ಲ ಕಷ್ಟಗಳು ಅಂತ ಹೇಳಿದ್ರೆ, ಈಗ ನೀವು ನಿಮ್ಮ ಪ್ರಾಜೆಕ್ಟ್ ಏನಿದೆ, ನೀವು ಕಾಂಟ್ರಾಕ್ಟರ್ ಇಟ್ಕೊಂಡು ನೀವು ಅವರಿಗೆ ಫೇವರ್ ಆಗಿ ಕೆಲಸ ಮಾಡೋದಲ್ಲ. ನೀವು ಸ್ವಲ್ಪ ನಾಗರಿಕರಿಗೆ, ನಮಗೂ ಸ್ವಲ್ಪ ಮನಸಾಕ್ಷಿ ಹೇಳೋದು ಬೇಕಲ್ಲ. ಬಿಕಾಸ್ ನಾವು ಓನ್ಲಿ ಕಾಂಟ್ರಾಕ್ಟರ್ಗೆ ಫೇವರ್ ಮಾಡ್ಕೊಂಡು ಹೋದ್ರೆ ನಾವು ನಾಗರಿಕರ ಜೊತೆ ನಮಗೆ ಹೊಂದಾಣಿಕೆಯಿಂದ ಬದುಕಲಿಕ್ಕೆ ಆಗೋದಿಲ್ಲ. ಹಾಗೂ ಸದಸ್ಯರಾದ ಪಟ್ಟಡ ರಂಜಿ ಪುಣಚರ್ ಅವರು ನಗರದ ಮುಖ್ಯ ಬೀದಿಯಲ್ಲಿ ಪೈಪ್ಲೈನ್ ಮಾಡುವಾಗ ಪುರಸಭೆಗೆ ಬಹಳ ದೊಡ್ಡ ತಾಂತ್ರಿಕ ತೊಂದರೆ ಮುಂದೆ ಎದುರಾಗಲಿದೆ. ಈಗಾಗಲೇ ಸಾಕಷ್ಟು ಅಂಗಡಿ ಮಾಲೀಕರು ರೋಡ್ ಮಾರ್ಜಿನ್ ಬಿಟ್ಟು ಅಂಗಡಿ ಕಟ್ಟಿದ್ದಾರೆ, ಇನ್ನೂ ಕೆಲವರು ಹಾಗೇ ಇದ್ದಾರೆ. ಆಗ ಪೈಪ್ಲೈನ್ ಹಾಕುವುದು ಹೇಗೆ ಎಂದು ಪ್ರಶ್ನೆ ಮಾಡಿದರು. ಅಂತ ತೆರವುಗೊಳಿಸುವಂತ ಕಾರ್ಯ ಆಗುತ್ತೆ. ಯಾವಾಗ ಮೊದಲು ಇದನ್ನ ಚೀಫ್ ಆಫೀಸರ್ ಮಾಡಬೇಕು. ಸಮಸ್ಯೆ ಹೇಗೆ ಅಲ್ಲ ಮಾಡ್ಲಿಕ್ಕೆ ಮೊದಲು ಅಧ್ಯಕ್ಷರೇ ಇರುವಂತ ಜಾಗ ಯಾರು ಬಿಟ್ಟಿದ್ದಾರೆ ಅದನ್ನು ತೆರವುಗೊಳಿಸ್ಕೊಡ್ಬೇಕಲ್ವಾ, ಮಾಡ್ಬೇಕಲ್ವಾ. ಸದಸ್ಯರಾದ ಮಂಜು ರಾಜೇಶ್ ಪದ್ಮನಾಭ ಅವರು ನಿರ್ಮಿತಿ ಕೇಂದ್ರದ ವತಿಯಿಂದ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಾದರೆ ಮಾಡಿ, ಇಲ್ಲದೆ ಹೋದರೆ ಅಧಿಕಾರಿಗಳು ಮನೆಗೆ ಹೋಗಿ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು. ದುಡ್ಡು ತಂದು ಬಿಟ್ಟು ಪಾಪ ಅವರಿಗೆ ಸಮಾಜ ಜಾಲತಾಣದಲ್ಲಿ ಅವ್ರು ಹೇಳ್ತಾರೆ, ಅದಂಗೆ ಹಿಂಗ್ ನಡೀತಾರೆ ಹಿಂಗ್ ನಡೀತಾರೆ. ಕರೆಕ್ಟ್ ಪಿಕ್ಚರ್ ಹೇಳಿ, ಏನ್ ನಡೀತದೆ ವ್ಯವಸ್ಥೆ ಗೊತ್ತಾಗಲಿ ಜನರಿಗೆ. ನಾವು ಅಭಿವೃದ್ಧಿ ಮಾಡ್ತಿದ್ವೋ ಇಲ್ವಾ ಅಂತ ಗೊತ್ತಾಗಲಿಲ್ಲ. ಎಸ್ಟಿಮೇಟ್ ಏನಿದೆ ಏನು ಅಳವಡಿಸಿಕೊಂಡಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ನೀವು ಬದಿಯಲ್ಲೂ ಹೇಳಿ ಅವರಿಗೆ ಎಸ್ಟಿಮೇಟ್ ನೋಡಿದ್ರೆ ಯಾಕೆ ಅರ್ಥ ಆಗಲ್ಲ. ಯಾಕೆಂತಂದ್ರೆ ನಾವಿಲ್ಲಿ ಅವ್ರ ಹತ್ರ ಖಾಲಿ ಬೇಡಿ ಶಾಸಕರ ಹತ್ರ ನಾವು ದುಡ್ಡು ತರಕ್ಕೆ ವ್ಯವಸ್ಥೆ ಮಾಡೋದು. ನಿರ್ಮಿತಿ ಕೇಂದ್ರದಿಂದ ನಗರದಲ್ಲಿ ನಡೆಯುತ್ತಿರುವ 2 ಕೆರೆಗಳ ಅಭಿವೃದ್ಧಿಗಳ ಬಗೆಗೆ ಯೋಜನಾ ಕೇಂದ್ರದ ಇಂಜಿನಿಯರ್ ಸಭೆಗೆ ಮಾಹಿತಿ ನೀಡಿದರು. ಸದಸ್ಯರಾದ ಆಶಾ ಸುಬ್ಬಯ್ಯ ಹಲವು ಪ್ರಶ್ನೆಗಳ ಮೂಲಕ ಛತ್ರಕೆರೆಯಲ್ಲಾಗುತ್ತಿರುವ ಕೆರೆ ಅಭಿವೃದ್ಧಿಯ ಬಗೆಗೆ ಮಾಹಿತಿ ಪಡೆದುಕೊಂಡರು. ಅಭಿಯಂತರರಿಗೆ ಅಭಿವೃದ್ಧಿ ಕೆಲಸಕ್ಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅಡ್ಡಿ ಮಾಡುತ್ತಿರುವವರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಬೆಂಬಲಕ್ಕೆ ಪುರಸಭೆ ಇರುತ್ತದೆ ಎಂದರು. ಬಳಿಕ ಸದಸ್ಯರಾದ ಪೂರ್ಣಿಮಾ ಅವರು ಅಭಿಯಂತರರಿಗೆ ಪ್ರಶ್ನೆ ಮಾಡುತ್ತಾ, ಈಗಾಗಲೇ ಅಭಿವೃದ್ಧಿಯಾಗುತ್ತಿರುವ ಕೆರೆಗಳ ಅಭಿವೃದ್ಧಿಯನ್ನೇ ಪುನಃ ಮಾಡುತ್ತಿದ್ದೀರಲ್ಲ, ಯಾವ ಆಧಾರದ ಮೇಲೆ ಈ ಕೆರೆಗಳನ್ನು ಅಭಿವೃದ್ಧಿ ಮಾಡಲು ಆಯ್ಕೆ ಮಾಡಿಕೊಂಡಿದ್ದೀರಿ? ಮೊದಲ ಬಾರಿಗೆ ಡೆಲ್ಟ್ ಇಂದ ಕೆರೆ ಅಭಿವೃದ್ಧಿ ಎನ್ನುವಾಗ ಶಿವಕೇರಿಯ ಕೆರೆ ಹಾಗೂ ಛತ್ರಕೆರೆ ಎಂದು ಇತ್ತು. ಬಳಿಕ ಯಾವ ಕಾರಣಕ್ಕಾಗಿ ಶಿವಕೇರಿಯ ಕೆರೆಯನ್ನು ಕೈಬಿಟ್ಟಿರಿ ಎಂದು ಪ್ರಶ್ನೆ ಮಾಡಿದರು. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ನನಗೆ ಛತ್ರಕೆರೆ ಮತ್ತು ಶಿವಕೆರೆ ಕೆರೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರಿ. ಮೊನ್ನೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಶಾಸಕರು ಹೇಳಿದ್ರು ಛತ್ರಕೆರೆ ಹಾಗೂ ಶಿವಕೆರೆ ಕೆರೆ ಸೆಲೆಕ್ಟ್ ಆಗಿದೆ. ಪರ್ಸನಲ್ ಆಗಿ ಕರೆದು ಹೇಳಿದ್ದಾರೆ. ಅದು ಹೇಗೆ ಸಡನ್ ಚೇಂಜ್ ಆಯ್ತು? ಇದಕ್ಕೆ ಮುಖ್ಯಾಧಿಕಾರಿಗಳಾದ ಚಂದ್ರಕುಮಾರ್ ಅವರು ಈ 2 ಕೆರೆಗಳು ಡೆಲ್ಟ್ ಯೋಜನೆಯಡಿಯಲ್ಲಿ ಅನುದಾನಕ್ಕೆ ಬಂದಿದೆ,
ಅಮೃತ್ ಯೋಜನೆಯಡಿಯಲ್ಲಿ ಶಿವಕೇರಿ ಕೆರೆ ಹಾಗೂ ಪಂಪ್ ಕೆರೆಯನ್ನು ಅಭಿವೃದ್ಧಿ ಮಾಡಲಾಗುವುದು ಎಂದು ತಿಳಿಸಿದರು. ಬಳಿಕ ರಜನಿಕಾಂತ್ ಅವರು ಅಂಬೇಡ್ಕರ್ ಭವನ ಕಾಮಗಾರಿಯ ಪ್ರಗತಿಯ ಬಗೆಗೆ ವಿಚಾರಿಸಿದರು. ಅಲ್ಲದೆ ಏಪ್ರಿಲ್ 14ರಷ್ಟರಲ್ಲಿ ಆದರೂ ಅಂಬೇಡ್ಕರ್ ಭವನದ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಿ ಎಂದು ಸಲಹೆ ನೀಡಿದರು. ಹಾಗೂ ಅಂಬೇಡ್ಕರ್ ವಿಗ್ರಹದ ಬಳಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸ್ಟ್ಯಾಚ್ಯೂ ನಿಂತ್ಕೊಂಡಿದ್ದಾರೆ ಸರ್. ಹೌದು. ಎಷ್ಟು ಲಕ್ಷ ಸರ್? ಸ್ಟ್ಯಾಚ್ಯೂ 1.4 ಲಕ್ಷ ಇದೆ. ಅದು ರಾಜಸ್ಥಾನ. ಲೈಟಿಂಗ್ಸ್ ಎಲ್ಲ ಇದೆ, ಸಿಸಿ ಕ್ಯಾಮೆರಾ ಇದೆ. ಸಿಸಿ ಕ್ಯಾಮೆರಾ ಹಾಕ್ಸಿದೀವಿ. ಯಾಕಂದ್ರೆ ಅದು ಬಹಳ ಮುಖ್ಯ. ಸಿಸಿ ಕ್ಯಾಮೆರಾ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲಿರುತ್ತೆ ಅಲ್ಲಿ ಕೆಲವು ಕಿಡಿಗೇಡಿಗಳು ಅದೆಲ್ಲ ಸಿದ್ಧವಾದ ಕೆಲಸಗಳು ಆಗ್ತದೆ, ಆಗ ರಕ್ಷಣೆ ಆಗ್ತದೆ. ಅದಕ್ಕೆ ಆಸ್ಪದ ಆಗುವಂತ ಒಂದು ಸಿಸಿ ಕ್ಯಾಮೆರಾ ಬೇಕು. ಇಲ್ಲಿಗೆ ಪುರಸಭೆಯ ಪೂರ್ವಾಹ್ನದ ಸುದೀರ್ಘ ಸಭೆ ಮುಕ್ತಾಯವಾಯಿತು. ಭೋಜನ ವಿರಾಮದ ಬಳಿಕ ಮಧ್ಯಾಹ್ನದ ಮಾಸಿಕ ಸಾಮಾನ್ಯ ಸಭೆ ಆರಂಭವಾಯಿತು. ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಕಾರ್ಯಸೂಚಿಯನ್ನು ಸಭೆಗೆ ಓದಿ ಹೇಳಿದರು. ಪುರಸಭೆಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಹಲವು ಕಾಮಗಾರಿಗಳು, ಅಭಿವೃದ್ಧಿ ಕೆಲಸ, ಬೀದಿ ದೀಪ, ಘನತ್ಯಾಜ್ಯದ ಘಟಕಗಳು ಈ ವಿಚಾರಗಳಿಗೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳಿಗೆ ಸಭೆಯ ಅನುಮೋದನೆಯನ್ನು ಪಡೆದುಕೊಳ್ಳಲಾಯಿತು. ಅಲ್ಲದೆ ಪುರಸಭೆಗೆ ನೂತನ ಕಟ್ಟಡ ಕಟ್ಟಲು ರಾಜ್ಯ ಹಣಕಾಸು ಇಲಾಖೆಯಿಂದ 7.5 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಈಗಾಗಲೇ ಪುರಸಭೆಯ ಇಂಜಿನಿಯರ್ ತಯಾರು ಮಾಡಿರುವ DPR ಮೂಲಕ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಪುರಸಭೆ ಕಟ್ಟಡ ಹೇಗಿರಲಿದೆ ಎನ್ನುವ ಮಾಹಿತಿಯನ್ನು ಸಭೆಯ ಮುಂದೆ ಹಂಚಿಕೊಂಡರು. ಈ ಸಭೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಚಂದ್ರಕುಮಾರ್, ಪುರಸಭೆಯ ಉಪಾಧ್ಯಕ್ಷೆ ಫಸೀಹಾ ತಬಸುಮ್, ಪುರಸಭಾ ಸಿಬ್ಬಂದಿಗಳು, ಪುರಸಭೆಯ ಸರ್ವ ಸದಸ್ಯರುಗಳು ಹಾಗೂ ನಾಮನಿರ್ದೇಶನ ಸದಸ್ಯರುಗಳು ಹಾಜರಿದ್ದರು. ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಹಾಜರಿದ್ದರು.